ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಐ ಹೋಪ್ ನಾವು ಕೂಡ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಸ್ ಫುಡಿ ವ್ಲಾಗ್ಸ್. ನಾನು ರಮ್ಯಾ. ಸಂಡೇ ವ್ಲಾಗ್ ಇದಾಗಿರುತ್ತೆ. ಸಂಡೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ 7-7:30 ಆದರೂ ಕೂಡ ಇನ್ನೂ ಒಂಥರ ಮೋಡ ಕವಿದ ವಾತಾವರಣನೇ ಇತ್ತು. ಅಷ್ಟೊಂದೇನು ಬೆಳಗ್ಗೆ ಇರಲಿಲ್ಲ. ಒಂಥರ ಚೆನ್ನಾಗಿರುತ್ತೆ ಬೆಳಗ್ಗೆ ನೇಚರ್ ನೋಡಿ ಇಲ್ಲಿ ಮಾಡಿದ್ದೀನಿ. ಇನ್ನೇನೆಲ್ಲ ಟಿಫನ್ಗೆ ಗೋಧಿ ಕಡುಬು ಮಾಡಬೇಕು, ಹಾಗೆ ಕೊಬ್ಬರಿ ಚಟ್ನಿ ಮಾಡ್ತೀನಿ. ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಇವತ್ತು ಬೇರೆ ಅಮಾವಾಸ್ಯೆ ಅಲ್ವಾ, ಬೇಗ ಬೇಗ ಟಿಫನ್ ತಿನ್ನೋಕ್ಕಿಂತ ಮುಂಚೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಆದ ನಂತರ ಟಿಫನೆಲ್ಲ ರೆಡಿ ಮಾಡಿಟ್ಟಿರ್ತೀನಿ. ನಾನು ಪೂಜೆ ಎಲ್ಲ ಮುಗಿದಾದ್ಮೇಲೆ ಊಟ ಮಾಡೋದು. ಹಾಗಾಗಿ ಇನ್ನೇನು ಟಿಫನ್ಗೆ ಕೂಡ ರೆಡಿ ಮಾಡ್ಕೊಬೇಕು. ಪಾಪು ಸ್ವಲ್ಪ ಹಾಲೆಲ್ಲ ಬಿಸಿಗಿಟ್ಟಿದ್ದೀನಿ, ನಮಗೂ ಟೀ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಗಾಯಿತು ಅಂತ ಹೇಳೋದು, ಯಾಕಂದರೆ ಡೈಲಿ 6 o'clock 6:30ಗೆಲ್ಲ ಇರುತ್ತೆ. ಇವತ್ತು 7 o'clock 7:30 ಎದ್ದಿದ್ದೀನಿ. ಹಾಗಾಗಿ ಸ್ವಲ್ಪ ಡಿಲೇ ಆಯಿತು ತಿಂಡಿ ಮಾಡ್ಕೊಳ್ಳೋದು ಕೂಡ. ನೋಡಿ, ಒಂದು ಕಡೆ ಟೀ ಇಟ್ಕೊಂಡಿದ್ದೀನಿ, ಒಂದು ಕಡೆ ಹಾಲು ಬಿಸಿ ಇಟ್ಕೊಂಡಿದ್ದೀನಿ. ಪಾಪು ಕೂಡ ಅಷ್ಟೇ ಸ್ವಲ್ಪ ಬೇಗನೆ ಎದ್ಬಿಟ್ಟಿದ್ರು, ನನಗಿಂತ ಮುಂಚೆನೇ ಎದ್ದಿದ್ರು. ಆಮೇಲೆ ನಾನು ಎದ್ಬಿಟ್ಟು ಕೆಲಸ ಮಾಡಿ ಕಳ್ಸಿದ್ದೀನಿ. ಅವ್ರನ್ನ ಆಟಾಡಕ್ಕೆ ಬಿಟ್ಟು ನೀನು ಅವ್ರಿಗೆ ಹಾಲು ಕೂಡ ಕುಡಿಸ್ಬೇಕು. ಹಾಗಾಗಿ ಹಾಲು ಕೂಡ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಕಡೆ ನನಗೆ ಟೀ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲ ಕೆಲಸ ಆಗಿದೆ. ಅಂದರೆ ಕಸ ಎಲ್ಲ ಒಟ್ಕೊಂಡಿದ್ದೀನಿ. ನಾನು ನೆಲ ಒರೆಸಿ ಪೂಜೆಗೆಲ್ಲ ರೆಡಿ ಮಾಡ್ಕೊಬೇಕು. ಹಾಗಾಗಿ ಅವ್ರನ್ನ ಕೂಡ ಆಟಾಡಕ್ಕೆ ಬಿಟ್ಟಿದ್ದೀನಿ. ಸುಮ್ಮನೆ ಆಟಾಡ್ತಿದ್ದಾರೆ, ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಮಾಡ್ತಾಯಿಲ್ಲ. ಹಾಗಾಗಿ ವಾಯ್ಸ್ ಹಾಕೋಣ ಅಂತ ಅಂದ್ಕೊಂಡೆ. ಪಾಪು ತುಂಬ ಡಿಸ್ಟರ್ಬ್ ಮಾಡ್ತಿದ್ರು, ಹಾಗಾಗಿ ವಾಯ್ಸ್ ಓವರೇ ಕೊಡೋಣ ಅಂತೇಳಿ ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಇನ್ನೇನು ಬೆಳಗ್ಗೆ ಟಿಫನ್ ಕೂಡ ರೆಡಿ ಮಾಡಿ ಇಟ್ಟು ಬಂದಿದ್ದೀನಿ. ಸಿಂಪಲ್ಲಾಗಿ ಕಡುಬು ಮಾಡ್ತೀನಿ ಅಂತ ಹೇಳಿದ್ದೆನಲ್ಲ, ಗೋಧಿ ಕಡುಬಿಗೆ ಅಂತ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಅವ್ರಿಗೆ ಹಾಲು ಕೂಡ ಕುಡಿಸ್ಬರ್ಬೇಕು. ಫಸ್ಟ್ ಅವ್ರಿಗೆ ಹಾಲು ಕುಡಿಸ್ಬಿಟ್ರೆ ಒಂದು ಚಿಕ್ಕ ದೊಡ್ಡ ಕೆಲಸ ಮುಗಿಯುತ್ತೆ. ಯಾಕಂದರೆ ತುಂಬ ಹಠ ಮಾಡ್ತಾರೆ ಇಲ್ಲಿದ್ರೆ. ಹಾಗಾಗಿ ಅವ್ರಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ನಾವು ಕೂಡ ಅಷ್ಟೇ ಟೀ ಎಲ್ಲ ಕುಡಿದ್ಬಿಟ್ಟು ಬಂದು ನೆಲ ಒರೆಸೋಣ ಅಂತೇಳಿ ತೊಗೊಂಬಂದೆ. ನೋಡಿ ಯಾವ ರೀತಿ ಎಲ್ಲ ಮಾಡ್ತಾರೆ, ನೆಲ ಒರ್ಸೋಕ್ಕೆ ಬಿಡ್ತಿಲ್ಲ, ತುಂಬ ಹಠ ಮಾಡ್ತಿದ್ರು. ಅವ್ರ ಕೋಲೆಲ್ಲ ಇಸ್ಕೊಂಡು ನೆಲ ಒರೆಸೋಣ ಬೇಗ ಅಂತೇಳಿ ಬಿಟ್ಟು ನೆಲ ಎಲ್ಲ ಒರೆಸ್ಕೊಂಡಾದ್ಮೇಲೆ ಉದಿಸ್ಲು ಪೂಜೆ ಮಾಡಿರಲಿಲ್ಲ. ಬೆಳಗ್ಗೆ ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿದ್ನಲ್ವ, ಹಾಗಾಗಿ ಉದಿಸ್ಲು ಪೂಜೆ ಮಾಡೋಣ ಅಂತೇಳಿ ಮೊದಲಿಗೆ ಉದಿಸ್ಲು ಪೂಜೆ ಮಾಡಿಕೊಂಡ್ರೆ ಬೇಗ ಕೆಲಸ ಆಗುತ್ತೆ. ಹಾಗಾಗಿ ಮೊದಲಿಗೆ ಉದಿಸ್ಲು ಪೂಜೆಗೆ ಅಂತ ಎಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಪಾಪು ಕೂಡ ಅಷ್ಟೇ ತುಂಬ ಹಠ ಮಾಡ್ತಾಯಿದ್ರು. ನಾನು ರಂಗೋಲಿ ಹಾಕ್ತೀನಿ ಅಂತಂದರೆ ರಂಗೋಲಿ ಎಲ್ಲ ಹಾಕಿರೋದನ್ನ ಅವ್ರು ಕೆಡಿಸ್ಬೇಕು, ಅದೇ ಅವ್ರಿಗೆ ಇಷ್ಟ. ಹಾಗಾಗಿ ಅವ್ರನ್ನ ಮೆಟ್ಲ ಮೇಲೆ ಕೂರಿಸ್ಬಿಟ್ಟಿದ್ದೆ. ಒಂದು 10 ನಿಮಿಷ ಅವ್ರು ಸುಮ್ಮನೆ ಕೂತ್ಕೊಂಡ್ರೆ ನಾನು ಬೇಗನೆ ರಂಗೋಲಿ ಹಾಕ್ಕೊಬೋದು ಅಂತೇಳಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಹಾಕ್ಕೊಳ್ತೀನಿ. ಯಾಕೆಂದರೆ ಅವರು ಅಳ್ಸೋಕ್ಕೆ ಫಸ್ಟ್ ಬಂದುಬಿಡ್ತಾರೆ. ಅದನ್ನು ಅಳಿಸಿದ್ರೆ ಅವ್ರಿಗೆ ಸಮಾಧಾನ ಆಗುತ್ತೆ. ಹಾಗಾಗಿ ಅವ್ರಿಗೆ ಕಥೆ ಹೇಳ್ಕೊಳ್ತಾನೆ ರಂಗೋಲಿ ಹಾಕ್ತಾಯಿದ್ದೆ. ನಾನು ಹೇಳಿದ್ನಲ್ಲ, ಅವಾಗ ಪುಟ್ಟದಾಗ ಒಂದು ಚಿಕ್ಕದಾಗಿರೋ ರಂಗೋಲಿ ಹಾಕ್ಕೊಳ್ತೀನಿ ಆವಾಗ ಉದಿಸ್ಲಿಗೆ. ಇನ್ನೇನು ರಂಗೋಲಿ ಎಲ್ಲ ಹಾಕಿದ್ಮೇಲೆ ಟಿಫನ್ಗೂ ಅಷ್ಟೇ ರೆಡಿಯಾಗಿದೆ ಗೋಧಿ ಕಡುಬು. ಇನ್ನೊಂದು ಸ್ವಲ್ಪ ಅದಕ್ಕೆ ಚಟ್ನಿ ಎಲ್ಲ ರೆಡಿ ಮಾಡಬೇಕು. ಹಾಗಾಗಿ ಬೇಗ ಉದಿಸ್ಲು ಪೂಜೆ ಮುಗಿಸ್ಕೊಂಡ್ಬಿಟ್ರೆ ಟಿಫನ್ಗೆ ರೆಡಿ ಮಾಡ್ಕೊಬೋದು ಅಂತ ಫಸ್ಟಿಗೆ ಉದಿಸ್ಲು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಇದನ್ನು ಪುಟ್ಟದ ಬಳ್ಳಿ ರಂಗೋಲಿ ಕೂಡ ಹಾಕ್ಕೊಳ್ತಿದ್ದೆ. ಈ ಪುಟ್ಟ ರಂಗೋಲಿನ ಅಷ್ಟೇ 5ರಿಂದ 5 ತುಂಬ ಈಸಿಯಾಗಿ ಕೂಡ ಇರುತ್ತೆ. ಬೇಕಾದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಬರುತ್ತೆ ಈ ರಂಗೋಲಿ. ಹಾಗಾಗಿ ಇರೋ ಸ್ಪೇಸಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಚಿಕ್ಕ ಚಿಕ್ಕ ರಂಗೋಲಿ ಹಾಕ್ಕೊಳ್ತೀನಿ ನಾನು. ಯಾಕಂದರೆ ತುಂಬ ದೊಡ್ಡದೆಲ್ಲ ಹಾಕಿದರೆ ತುಳ್ಕೊಂಡು ಓಡಾಡ್ತಾರೆ. ಹಾಗೆ ಪಾಪು ಕೂಡ ಅಷ್ಟೇ ಅಲ್ವಾ, ಹೊರಗಡೆ ಎಲ್ಲ ಬಂದಾಗ ಅದನ್ನು ಅಳಿಸ್ಬಿಡ್ತಾರೆ. ಹಾಗಾಗಿ ಒಂದು ಚಿಕ್ಕ ರಂಗೋಲಿನೇ ಯಾವಾಗಲೂ ಹಾಕ್ಕೊಳ್ತೀನಿ. ಇನ್ನೇ ರಂಗೋಲಿ ಎಲ್ಲ ಹಾಕಾದ ನಂತರ ಫ್ರೆಶ್ ಅಪ್ ಆಗಿ ಬರಬೇಕು. ಹಾಗೆ ಟಿಫನ್ಗೆ ಅಂತೇಳಿ ಇನ್ನು ಚಟ್ನಿ ಕೂಡ ಮಾಡಿಲ್ಲ, ಅದನ್ನು ಕೂಡ ಮಾಡ್ಕೊಬೇಕು. ಇನ್ನೇನು ಪಾಪು ಕೂಡ ಅಷ್ಟೇ, ಅವ್ರಿಗೂ ಫ್ರೆಶ್ ಅಪ್ ಮಾಡಿ ಕರ್ಕೊಂಬರ್ಬೇಕು. ಸರಿ ಅಂತೇಳಿ ಬೇಗ ರಂಗೋಲಿ ಹಾಕ್ಕೊಂಡು ಉದಿಸ್ಲಿಗೆ ಪೂಜೆ ಮಾಡಬೇಕಲ್ವ, ಹೂವೆಲ್ಲ ಇನ್ನೂ ಕಟ್ಟಿರಲಿಲ್ಲ ಪೂಜೆಗೆ ಅಂತೇಳಿ. ಹಾಗಾಗಿ ಉದಿಸ್ಲಿಗೆಲ್ಲ ಹೂವು ಮುಡ್ಸಾದ ನಂತರ ಹೂವೆಲ್ಲ ಕಟ್ಕೊಬೇಕು ಇನ್ನು ಪೂಜೆಗೆ. ಹಾಗಾಗಿ ಫಸ್ಟ್ ಉದಿಸ್ಲು ಪೂಜೆ ಮುಗಿಸ್ಕೊಂಡು ಮಿಕ್ಕಿದೆಲ್ಲ ಕೆಲಸ ಮಾಡ್ಕೊಬೋದು. ಯಾಕಂದರೆ ಪಾಪು ಇರೋದ್ರಿಂದ ವುಡನ್ ಶೀಟ್ ತೆಗೆದುಬಿಟ್ರೆ ಮೆಟ್ಲು ಇಳಿಯಕ್ಕೆ ಹೋಗ್ಬಿಡ್ತಾರೆ ಅವರು. ಹಾಗಾಗಿ ಯಾವಾಗಲೂ ವುಡನ್ ಶೀಟ್ ಹಾಕೇ ಇಡ್ತೀವಿ. ಇನ್ನೇನು ಉದಿಸ್ಲು ಪೂಜೆ ಕೂಡ ಮುಗಿಸ್ಕೊಂಡೆ. ಪಾಪು ಕೂಡ ಅಷ್ಟೇ ಮೊದಲು ಫ್ರೆಶ್ ಅಪ್ ಮಾಡಿ ಕರ್ಕೊಂಬರೋಣ ಅಂತೇಳಿ ಹಸ್ಬೆಂಡ್ ಕೂಡ ಇದ್ದರು. ಅವ್ರಿಗೂ ಸ್ವಲ್ಪ ಟೀ ಎಲ್ಲ ಕೊಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದರೆ ಆಗುತ್ತೆ ಅಂತೇಳಿ ಹೊರಟ್ವಿ. ನೋಡಿ, ಸಿಂಪಲಾಗಿ ಉದಿಸ್ಲು ಪೂಜೆ ಕೂಡ ಮುಗಿಸ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಉದಿಸ್ಲು ಪೂಜೆ ಮುಗಿಸ್ಕೊಂಡ್ರೆ ಒಂಥರ ಮನಸ್ಸಿಗೂ ಸಮಾಧಾನ, ಏನೋ ಫ್ರೆಶ್ನೆಸ್ ಫೀಲ್ ಕೂಡ ಸಿಗುತ್ತೆ. ಇನ್ನು ನಾವು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಪಾಪು ಕೂಡ ಏನೂ ಫ್ರೆಶ್ ಅಪ್ ಮಾಡಿಲ್ಲ. ನಾನು ಮೊದಲು ಫ್ರೆಶ್ ಅಪ್ ಆಗಿ ಬಂದು ಪೂಜೆ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಟಿಫನ್ಗೆ ನಡೀತಲ್ವ ಗೋಧಿ ಕಡುಬು ಅಂತ. ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ತುಪ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಬೇಕಾದ್ರೆ ನೀವು ಹಾಗೆ ಮೆಂತ್ಯ ಚಟ್ನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ಗೆ ಕಡುಬಿಗೆ. ಸ್ವಲ್ಪ ಹೊರಗಡೆ ಕೂಡ ಹೋಗೋದಿತ್ತು, ಹಾಗಾಗಿ ಹೊರಟಿದ್ವಿ.
ಅಂದರೆ ಹೊರಗಡೆ ಏನೋ ತರೋದಿತ್ತು, ಹಾಗಾಗಿ ಹೋಗ್ತಾ ಇದ್ದೀವಿ. ಹಾಗೆ ಸುಮಾರು ದಿವಸ ಆಗಿತ್ತು ಹೊರಗಡೆ ಎಲ್ಲೂ ಹೋಗಿರಲಿಲ್ಲ ಅಂತೇಳಿ ಹಸ್ಬೆಂಡು ಕರ್ಕೊಂಡು ಹೋಗ್ತಾಯಿದ್ರು. ಒಂಥರ ವಾರದಲ್ಲಿ ಒನ್ ಟೈಮ್ ಈ ಥರ ಹೊರಗಡೆ ಕರ್ಕೊಂಡು ಹೋದರೆ ಏನೋ ಒಂಥರ ಖುಷಿ. ಅಟ್ಲೀಸ್ಟ್ ನಮ್ಮ ಕೈಲಿ ಏನು ತೊಗೊಳಕ್ಕೆ ಆಗದಿದ್ರೂ ಪರವಾಗಿಲ್ಲ, ಒನ್ ಟೈಮ್ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ. ಯಾಕಂದರೆ ಪಾಪು ಕೂಡ ಅಷ್ಟೇ ಮನೆಯಲ್ಲೇ ಇರ್ತಾರೆ ಯಾವಾಗೂ ಕೂಡ, ಹಾಗಾಗಿ ಹೊರಗಡೆ ಹೋಗೋಣ ಅಂತೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಸ್ವಲ್ಪ ಏನೋ ಪರ್ಚೇಸ್ ಕೂಡ ಮಾಡೋದಿದೆ, ಹಾಗಾಗಿ ಹೊರಟಿದ್ದೀವಿ. ನೋಡಿ ಪಾಪುನ ಸ್ಕೂಟಿಯಲ್ಲಿ ಕೂರಿಸ್ಕೊಂಡಿದ್ದಿಲ್ಲ, ನಾನು ಎತ್ಕೊಬೇಕು ಅಂತ ಹಠ ಮಾಡ್ತಾಯಿದ್ರು ಅಂತೇಳಿ ಅವ್ರನ್ನ ಮುಂದೆ ನಿಲ್ಲಿಸ್ಕೊಂಡಿದ್ರು. ಅವ್ರಿಗೆ ಬೈಕು ಸ್ಕೂಟಿ ಇವೆಲ್ಲ ತುಂಬ ಇಷ್ಟ. ಅದರಲ್ಲೂ ಅವ್ರ ಚಿಕ್ಕಪ್ಪನ ಬೈಕು ಅಂದರೆ ತುಂಬ ಇಷ್ಟಪಡ್ತಾರೆ. ಯಾರು ಕೂಡ ಮುಟ್ಟೋ ಹಾಗಿಲ್ಲ, ಅಷ್ಟು ಗಲಾಟೆ ಮಾಡ್ತಾರೆ ಮುಟ್ಟಿದರೆ. ಅವ್ರನ್ನ ಸೈಕಲ್ ಕೂಡ ಅಷ್ಟೇ, ಅವ್ರ ಸೈಕಲ್ನೂ ಯಾರು ಮುಟ್ಟೋಂಗಿಲ್ಲ, ಅವರೇ ಇಟ್ಕೊಬೇಕು, ಅವರೇ ಆಟಾಡಬೇಕು. ಕೂತ್ಕೊಂಡ್ರೆ ನಾವೆಲ್ಲ ಆಟಾಡಿಸ್ತೀವಿ ಅಂದರೆ ತುಂಬ ಹಠ ಮಾಡ್ತಾರೆ. ಸರಿ ಅಂತೇಳಿ ಹೋಗೋ ದಾರಿಯಲ್ಲೇ ಎಕ್ಸಿಬಿಷನ್ ಇಟ್ಟಿದ್ರು, ಅದನ್ನು ನೋಡ್ಕೊಂಡ್ಬಿಟ್ಟು ಹೋಗೋಣ ಅಂತೇಳಿ ಬಂದ್ವಿ. ತುಂಬ ಚೆನ್ನಾಗಿತ್ತು. ಗೇಮ್ಸ್ ಎಲ್ಲ ಇದ್ವಲ್ವ, ಪಾಪು ಕೂಡ ಆಟಾಡ್ಸೋಣ ಒಂದೆರಡು ಗೇಮ್ಸು ಅಂತೇಳಿ. ನಾನು ಅಷ್ಟೊಂದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ಹೋಗಲಿಲ್ಲ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ಅಷ್ಟೇ ತೊಗೊಂಡೆ. ಪಾಪು ಕೂಡ ಗೇಮ್ ಆಡಿಸ್ಬೇಕಾಗಿತ್ತು. ಚೆನ್ನಾಗಿತ್ತು, ಒಳ್ಳೊಳ್ಳೆ ಗೇಮ್ ಕೂಡ ಇತ್ತು. ಅವರು ತೋರಿಸ್ತಿದ್ರು ನಾನು ಇದೇ ಗೇಮ್ ಆಡ್ತೀನಿ ಅಂತೇಳಿ. ಹಾಗೆ ಪಿಂಗಾಣಿ, ಬುಕ್ಸ್ ಪ್ರತಿಯೊಂದು ಕೂಡ ಇತ್ತು. ಮನೆಗೆ ಬೇಕಾದ ಪ್ರತಿಯೊಂದು ಐಟಮ್ಸ್ ಕೂಡ ಇದ್ವು ಅಲ್ಲಿ. ಹಾಗಾಗಿ ನಾವೇನು ತೊಗೊಳ್ಲಿಲ್ಲ. ಹಾಗಾಗಿ ಗೇಮ್ಸ್ ಆಡಿದ್ರಾಗುತ್ತೆ, ಅವ್ನಿಗೆ ಗೇಮ್ಸ್ ಆಡ್ಸೋಣ ಅಂತಲೇ ಕರ್ಕೊಂಡೋದ್ವಿ. ಅವರು ಕೂಡ ಅಷ್ಟೇ ತುಂಬ ಇಷ್ಟಪಟ್ಟಿದ್ರು. ಬೈಕಲ್ಲಿ ಹೋಗೋಣ, ಅಲ್ಲಿ ಬೈಕು, ಹೆಲಿಕಾಪ್ಟರ್ ಆ ಥರ ಗೇಮೆಲ್ಲ ಇದ್ವು. ಅವ್ರು ತೋರಿಸ್ತಿದ್ರು, ಈ ಆಟ ಆಡ್ತೀನಿ ನಾನು ಅಂತ. ಹಾಗಾಗಿ ಸರಿ ಅವ್ರು ಯಾವ್ದು ಇಷ್ಟಪಡ್ತಾರೋ ಅದನ್ನು ಆಡಿಸೋಣ ಅಂದರು ಹಸ್ಬೆಂಡು. ಸರಿ ಅಂತೇಳಿ ನೋಡಿ ಅಲ್ಲಿ ಟ್ರೈನ್ ತುಂಬ ಗೇಮ್ಸ್ಗಳಿದ್ವು. ನಾವು ಒಂದು 2-3 ಗೇಮ್ಸ್ ಅಷ್ಟೇ ಆಡಿದ್ವಿ. ಒಂದು ಗೇಮ್ಗೆ 50 ರುಪೀಸ್ ಇತ್ತು ಅಷ್ಟೇ. ಹಾಗಾಗಿ ಒಂದು 2-3 ಗೇಮ್ ಆಡಿಸಿದ್ವಿ. ಅದರಲ್ಲೂ ತುಂಬ ಇಷ್ಟ ಅಂದರೆ ಬೈಕು. ಎಲ್ಲೇ ಅವ್ರವ್ರ ಪಾಪ ಆಟಾಡಿ ಇನ್ನೇನು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡ್ಬಿಟ್ಟು ಏನೋ ಪರ್ಚೇಸ್ ಮಾಡಬೇಕು ಅಂತಿದ್ನಲ್ವ, ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗೋಣ ಅಂತ ಹೊರಟ್ವಿ. ಏನೋ ಸ್ನ್ಯಾಕ್ಸ್ ತಿನ್ನಬೇಕಲ್ವ, ಹಾಗಾಗಿ ಮಸಾಲೆ ಪುರಿ ತಿನ್ನೋಣ ಅಂತೇಳಿ ನಿಲ್ಲಿಸ್ಬಿಟ್ಟು ಮಸಾಲೆ ಪುರಿ ತಿಂದ್ಕೊಂಡು ಹೊರಟ್ವಿ. ಒಂಥರ ಚೆನ್ನಾಗಿತ್ತು. ವಾರದಲ್ಲಿ ಒನ್ ಟೈಮಲ್ಲೂ ಈ ಥರ ಹೊರಗಡೆ ಬಂದರೆ ಮನಸ್ಸಿಗೆ ಒಂಥರ ರಿಲ್ಯಾಕ್ಸ್ ಆಗುತ್ತೆ, ಸ್ವಲ್ಪ ಹೊರಗಡೆ ಕೂಡ ಬಂದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಹೊರಟ್ವಿ. ಪಾಪು ಕೂಡ ಅಷ್ಟೇ ಮನೆಯಲ್ಲೇ ಇರ್ತಾರಲ್ವ, ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ ಅಂತಲೇ ಹೊರಗಡೆ ಕರ್ಕೊಂಬಂದಿದ್ದು. ವಾರದಲ್ಲಿ ಒನ್ ಟೈಮ್ ಬಂದರೆ ಸಾಕು, ಅದೊಂಥರ ಖುಷಿ ಕೂಡ ಆಗುತ್ತೆ. ಸರಿ ಇನ್ನೇನು ಮನೆಗೆ ಹೋಗೋಣ ಅಂದರೆ ತುಂಬ ಟ್ರಾಫಿಕ್ ಕೂಡ ಇತ್ತು, ಅದು ಬೇರೆ ಸಂಡೇ ಆಗಿತ್ತಲ್ವ. ಹಾಗಾಗಿ ನಾವು ಹೋಗಿದ್ದೆ ಸಂಜೆ 6 ಗಂಟೆಗೇನೋ ಹೊರಗಡೆ ಹೋಗಿದ್ದು. ಹಾಗಾಗಿ ಮನೆಗೆ ಹೋಗೋಷ್ಟರೊಳಗೆ 8:30 ಆಯಿತು. ಮನೆಗೆ ಹೋಗಿ ಅಡುಗೆ ಕೂಡ ಮಾಡಬೇಕು. ಮಧ್ಯಾಹ್ನ ಅಮಾವಾಸ್ಯೆ ಆಗಿದ್ದರಿಂದ ಸ್ವಲ್ಪ ಸಿಹಿ ಮಾಡಿದ್ದೆ ದೇವರಿಗೆ ಎಡೆಗೆ ಅಂತೇಳಿ. ಹಾಗೆ ಬರ್ಬೇಕಾದ್ರೆ ಬೇಕ್ರಿಲಿ ಕೇಕ್ ತಿನ್ನಬೇಕು ಅನಿಸ್ತು ಅಂತೇಳಿ ಪೇಸ್ಟ್ರಿ ಕೇಕು, ಸ್ವಲ್ಪ ಚಿಪ್ಸು, ಬ್ರೆಡ್ಡು, ಮೊಸರು, ಮನೆಗೆ ಊಟಕ್ಕೆ ಅಂತ ಮೊಸರು ಕೂಡ ತೊಗೊಂಬಂದೆ. ಇನ್ನೇನು ನೈಟ್ಗೆ ಸಿಂಪಲಾಗಿ ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಬೇಗ ಕೂಡ ಆಗುತ್ತೆ. ಅಂದರೆ ಹೊರಗಡೆ ಹೋಗೋಣ ಟಯರ್ಡ್ ಆದರೆ ಸ್ವಲ್ಪ ಅಡುಗೆ ಮಾಡೋಕ್ಕೂ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ಸಿಂಪಲ್ಲಾಗೆ ರಸಮ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಕೇಕ್ ಎಲ್ಲ ತಿಂದುಬಿಟ್ಟು ರಸಮ್ ಮಾಡೋಣ ಅಂತಿದ್ದೀನಿ. ನಾನು ಅದಕ್ಕೆ ಏನೇ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೆ ಅಂತ ಕೂಡ ತೋರಿಸ್ತೀನಿ. ನಾನು 1 ಟೊಮೊಟೊನ ಚಿಕ್ಕದಾಗಿ ಹೆಚ್ಕೊಂಡು, ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು 4-5 ಮೆಣಸಿನಕಾಳು, ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಜೀರಿಗೆ ಹುರಿದು ಹಾಕ್ಕೊಬೋದು, ಇನ್ನೂ ರುಚಿಯಾಗುತ್ತೆ ರಸಮ್ ಕೂಡ. ಹಾಗೆ ಒಂದು 10-12 ಬೆಳ್ಳುಳ್ಳಿ ಹೆಸರನ್ನ ಹಾಕ್ಕೊಂಡಿದ್ದೀನಿ. ತರಿಯಾಗಿ ರುಬ್ಕೊಂಬರಬೇಕು. ನಾನು ಪಾಪು ಹಠ ಮಾಡ್ತಿದ್ರು ಅಂತ ರುಬ್ಬಕ್ಕಿಟ್ಟು ಬಂದುಬಿಟ್ಟೆ. ಅದು ತುಂಬ ನೈಸ್ ಆಗಿಬಿಟ್ಟಿದೆ. ಆದರೂ ಚೆನ್ನಾಗಿರುತ್ತೆ ರಸಮ್ಮು ಊಟಕ್ಕೆ ಅನ್ನದ ಜೊತೆ ಅಂತೂ. ಇನ್ನೇನು ಒಗ್ಗರಣೆಗೆ ಅಂತೇಳಿ ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಅದಕ್ಕೆ ಸಾಸಿವೆ, ಜೀರಿಗೆ ಬೇಕಾದ್ರೆ ಆಪ್ಷನ್, ನಿಮಗೆ ಹಾಕ್ಕೊಬೋದು, ಹಾಕ್ಕೊಳ್ದೆ ಹಾಗೆ ಕೂಡ ಮಾಡ್ಕೊಬೋದು. ನಾನು ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಘಮಕ್ಕೆ ಅಂತೇಳಿ. ಹಾಗೆ ಒಣಮೆಣಸಿನ್ಕಾಯಿ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಂಡು, ನಾನು 1 ತೊಗೊಂಡಿದ್ದೀನಿ, ನೀವು 2 ಕೂಡ ತೊಗೊಬೋದು. ಅಂದರೆ ನಾನು ಒಂದೇ ಹೊತ್ತಿಗೆ ರಸಮ್ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪ ಪ್ರಮಾಣ ತೊಗೊಂಡಿದ್ದೀನಿ. ಒಂದು ಅರ್ಧ ಟೊಮೆಟೊನ ಒಗ್ಗರಣೆಗೆ ಅಂತ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಒಂದು 2-3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಅಂದರೆ ಟೊಮೆಟೊನ ಸ್ವಲ್ಪ ಬಾಯಿಗೆ ಸಿಗದೇ ಇರೋ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಚೆನ್ನಾಗಿರುತ್ತೆ. ಕರಿಬೇವು, ಕೊತ್ತಂಬರಿ ಸೊಪ್ಪಿದ್ರೂ ಕೂಡ ಹಾಕ್ಕೊಬೋದು. ಅದು ಇರಲಿಲ್ಲ ಮನೇಲಿ ಯಾವ ಐಟಮ್ಸ್ ಇದೆಯೋ ಅದನ್ನೇ ಹಾಕ್ಬಿಟ್ಟು ಸದ್ಯಕ್ಕೆ ಸಿಂಪಲಾಗಿ ರಸಮ್ ಮಾಡ್ಕೊಳ್ತಿದ್ದೀನಿ. ಇನ್ನೇನು ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಹೇಳಿದ್ನಲ್ವ ಒಂದೇ ಹೊತ್ತಿಗೆ ರಸಮ್ ಮಾಡ್ತಿರೋದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಬೋದು. ನಾನು ಒಂದು 2 ಗ್ಲಾಸಷ್ಟು ನೀರನ್ನು ಹಾಕ್ಕೊತಿದ್ದೀನಿ. ನಿಮ್ಗೆ ಸ್ವಲ್ಪ ಗಟ್ಟಿ ಬೇಕು ಅನಿಸಿದ್ರು ಬೇಕಾದ್ರೆ ಕಮ್ಮಿ ಹಾಕ್ಕೊಬೋದು. ನಾನು ಇದಕ್ಕೆ MT ರಸಮ್ ಪೌಡರ್ ಇರುತ್ತಲ್ಲ ಅದನ್ನೇ ಯೂಸ್ ಮಾಡ್ತಾ ಇರೋದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ.
ಹಾಗೆ ರಸಮ್ ಪೌಡರ್ ಅಂದಲ್ವಾ ನೋಡಿ, ಎಮ್ಟಿ ರಸಮ್ ಪೌಡರು. ಇದು ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಪ್ರಮಾಣ ಮಾಡಿದರೆ ನೀವು ಬೇಕಾದ್ರೆ ಜಾಸ್ತಿ ಪ್ರಮಾಣ ಹಾಕ್ಕೊಬೋದು. ಮತ್ತು ನಾನು ಖಾರದ ಪುಡಿ, ಗರಂ ಮಸಾಲೆ ಪುಡಿ ಏನು ಯೂಸ್ ಮಾಡ್ತಿಲ್ಲ, ಬರೀ ರಸಮ್ ಪೌಡರ್ ಮಾತ್ರ ಯೂಸ್ ಮಾಡ್ತಿದ್ದೀನಿ. ತುಂಬ ಟೇಸ್ಟಿಯಾಗಿ ಕೊಡುತ್ತೆ. ಒಂದು 5 ಮಿನಿಟ್ಸಲ್ಲಿ ರಸಮ್ನ ಮಾಡ್ಕೊಬೋದು, ಬೇಗ ಬೇಗ ಆಗುತ್ತೆ. ಇನ್ನೇನು ಅನ್ನ ಎಲ್ಲ ರೆಡಿಯಾಗಿತ್ತು, ರಸಮ್ ಒಂದೇ ಪೆಂಡಿಂಗ್ ಇತ್ತು. ರಸಮು ಅಷ್ಟೇ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಮಧ್ಯಾಹ್ನ ಸ್ವೀಟ್ ಮಾಡಿದ್ದೆ, ಹಾಗೆ ಚಪಾತಿ ಪಲ್ಯ ಕೂಡ ಮಾಡಿದ್ದೆ, ಅದು ಕೂಡ ಇತ್ತು. ಇನ್ನೇನು ಊಟಕ್ಕೆ ಅಂತೇಳಿ ಹೆಸ್ರುಕಾಳು ಪಲ್ಯ ಮಾಡಿ ಚಪಾತಿ ಕೂಡ ಮಾಡಿದ್ದೆ. ಅನ್ನಕ್ಕೆ ಸಾಂಬಾರು ಇರಲಿಲ್ಲ ಅಂಥೇಳಿ ಸಿಂಪಲ್ಲಾಗಿ ಈ ರೀತಿ 5 ಮಿನಿಟ್ಸಲ್ಲಿ ಆಗುವಂಥ ರಸಮ್ ಕೂಡ ಮಾಡ್ಕೊಂಡಿದ್ದೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಆ ರಸಮ್ ಹೇಗೆ ಬಂತು ಅಂತಲೂ ಕಮೆಂಟ್ ಮಾಡಿ. ಹಾಗೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ತಾ ನನ್ನ ಚಾನಲ್ ಯಾರೆಲ್ಲ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.